ವೀಕ್ಷಕರೇ, BC ರೋಡ್ನಲ್ಲಿ ಒಂದು ಹೆಣ್ಣನ್ನು ಒಬ್ಬ ಯುವಕ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ. ಪಾಪ ಆ ಹುಡುಗಿ ಏನು ತಪ್ಪು ಮಾಡದೆ ದೇವರ ಕಡೆ ಹೋದಳು. ಅವನಿಗೆ ಅವಳ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ದರೆ ಈ ರೀತಿ ಕೊಚ್ಚಿ ಕೊಚ್ಚಿ ಹಾಕಲು ಸಾಧ್ಯವಿಲ್ಲ. ನಾವು ಒಬ್ಬರನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನಾವು ಪ್ರೀತಿಸುವ ವ್ಯಕ್ತಿಯ ಕಾಲಿಗೆ ಒಂದು ಮುಳ್ಳು ತಾಗಿದರೂ ಅದನ್ನು ಸಹಿಸಲು ನಮಗೆ ಆಗಲ್ಲ. ಯಾಕೆಂದರೆ ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಾವು ಅವರನ್ನು ಪ್ರೀತಿಸುತ್ತೇವೆ. ಆ ಪ್ರೀತಿಯ ಹೆಸರನ್ನು ಮುಂದಿಟ್ಟು ಅವರನ್ನು ಕೊಲ್ಲಲು ಸಾಧ್ಯವೇ ಇಲ್ಲ. ಈ ರೀತಿ ಕೊಲ್ಲುವವರದ್ದು ನಿಜವಾದ ಪ್ರೀತಿ ಅಲ್ಲವೇ ಅಲ್ಲ. ಇಂಥವರು ಜೀವನ ಪರ್ಯಂತ ಜೈಲಿನಲ್ಲಿ ಇರುವಂತೆ ಮಾಡಬೇಕು. ಅಲ್ಲ, ನೀವು ಪ್ರೀತಿ ಮಾಡಿ ಕೊಲ್ಲುವುದು ಯಾಕೆ? ಇನ್ನು ಮುಂದೆ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸುವುದೇ ತುಂಬ ಡೇಂಜರ್. ಇಂತಹ ಒಂದು ವಾತಾವರಣ ಈಗೀಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಿರ್ಮಾಣವಾಗುತ್ತಿದೆ. ಒಂದೇ ತಿಂಗಳಿನಲ್ಲಿ ಇಂತಹ 2 ಘಟನೆಗಳು ಮಂಗಳೂರಿನಲ್ಲಿ ನಡೆಯಿತು. ಮೊನ್ನೆ ಮೊಂತಿಮಾರ್ನಲ್ಲಿ ಒಬ್ಬ ಯುವಕ ಕಾಲೇಜಿಗೆ ಹೋಗುವ ಹೆಣ್ಣು ಮಗುವಿನ ಮೇಲೆ ದಾಳಿ ಮಾಡಿದ. ಆದರೆ ದೇವರ ದಯೆಯಿಂದ ಆ ಹೆಣ್ಣು ಮಗುವಿನ ಜೀವ ಉಳಿಯಿತು. ಆದರೆ BC ರೋಡ್ನಲ್ಲಿ ನಡೆದ ಘಟನೆಯಲ್ಲಿ ಯುವತಿಯ ಪ್ರಾಣ ಹೋಯಿತು. ಈಗ ಆ ಮುಗ್ಧ ಹೆಣ್ಣು ಮಗುವನ್ನು ಕೊಂದು ನಿಮಗೆ ಏನು ಸಿಕ್ಕಿತು? ಆ ಹೆಣ್ಣಿನ ತಂದೆ ತಾಯಿಯ ಕಣ್ಣೀರಿನ ಶಾಪ ನಿನಗೆ ತಟ್ಟದೇ ಇರಲಾರದು. ನೀನು ಅದನ್ನು ಈ ಭೂಮಿಯಲ್ಲಿ ಅನುಭವಿಸಿಯೇ ತೀರುತ್ತೀಯ. ನಮ್ಮ ಮಂಗಳೂರಿನಲ್ಲಿರುವ ದೊಡ್ಡ ಸಮಸ್ಯೆ ಏನೆಂದರೆ ಧರ್ಮ. ಕೊಲೆ ಮಾಡಲು ಪ್ರಯತ್ನಿಸಿದವನು ಒಂದು ಧರ್ಮ ಮತ್ತು ಸತ್ತವರು ಇನ್ನೊಂದು ಧರ್ಮದವರಾಗಿದ್ದರೆ ಅವರ ಮನೆಯಲ್ಲಿ ಹೆಣ ನೋಡಲು, ಅವರಿಗೆ ಸಾಂತ್ವನ ಹೇಳಲು ಜನರ ದಂಡೆ ಇರುತ್ತೆ. ಊರಿನಲ್ಲಿಡೀ ವೀರ ಹುತಾತ್ಮರು ಎಂಬ ಬ್ಯಾನರ್, ಎಚ್ಚರ ಎಚ್ಚರ ಎಂಬ ಬರಹಗಳು, ನ್ಯಾಯ ಕೊಡಿಸಲು ಬೀದಿಗಿಳಿದು ಹೋರಾಟ ಮಾಡುವ ರಾಜಕೀಯ ನಾಯಕರು, ಅವರ ಮನೆಗೆ ದುಡ್ಡಿನ ಸಹಾಯ ಮಾಡಲು ಬರುವ ಸಂಘಟನೆ ಎಲ್ಲ ಇರುತ್ತೆ. ಆದರೆ ಸ್ವಧರ್ಮದವರ ಕೈಯಿಂದ ಹತ್ಯೆಯಾದರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಲು, ಬ್ಯಾನರ್ ಹಾಕಲು, ಹುತಾತ್ಮರ ಮರಣ ಎಂದು ಕರೆಯಲು ಯಾರೂ ಇರಲ್ಲ. ನ್ಯಾಯಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡಲು ಒಂದು ನರಪಿಳ್ಳೆಯೂ ಇರಲ್ಲ. ಮಂಗಳೂರಿಗರ ಅತಿ ದೊಡ್ಡ ಸಮಸ್ಯೆ ಇದುವೇ ಆಗಿದೆ. ತಪ್ಪು ಮಾಡುವವರಿಗೆ ಧರ್ಮವಿಲ್ಲ. ತಪ್ಪು ಯಾರು ಮಾಡಿದರೂ ನಾವೆಲ್ಲರೂ ಒಗ್ಗಟ್ಟಾಗಿ ಅಂಥವರ ವಿರುದ್ಧ ನಿಲ್ಲಬೇಕಿದೆ. ಆ ಕುಟುಂಬದ ನ್ಯಾಯಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕಿದೆ.